ಒಂದೇ ಕೋಣಕ್ಕಾಗಿ ಠಾಣೆ ಮೆಟ್ಟಿಲೇರಿದ 2 ಗ್ರಾಮಸ್ಥರು. ಕೆರೆಗೆ ಕಾಲು ಜಾರಿ ಬಿದ್ದ ಯುವತಿ, ಜೀವ ಹಂಗು ತೊರೆದು ರಕ್ಷಿಸಿದ ಹೋಂಗಾರ್ಡ್. ಬೈಕ್ ಓಡಿಸುವಾಗಲೇ ಹೃದಯಾಘಾತ, ಗೋಡೆಗೆ ಡಿಕ್ಕಿಯಾಗಿ ಸವಾರ ಸಾವು. ಇಎಸ್ಐ ಆಸ್ಪತ್ರೆಗಳಲ್ಲೇ ಮೆಡಿಸಿನ್ ಕೊರತೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ ವಿಶೇಷ QR ಕೋಡ್ ಯಾಕೆ? ಕಾಫಿ ತೋಟಕ್ಕೆ ಲಗ್ಗೆ ಇಟ್ಟ 20ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ದೇವರಿಗೆ ಬಿಟ್ಟ ಒಂದು ಕೋಣಕ್ಕಾಗಿ 2 ಗ್ರಾಮಗಳ ಮಧ್ಯೆ ಫೈಟ್ ನಡೆದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಕುಣಿ ಬೆಳಕೆರೆ ಮತ್ತು ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮಸ್ಥರ ಮಧ್ಯೆ ಕೋಣಕ್ಕಾಗಿ ಗಲಾಟೆ ನಡೆದಿದೆ. 2 ಗ್ರಾಮಸ್ಥರು ಇದು ನಮ್ಮ ಕೋಣ ಅಂತ ಗಲಾಟೆ ನಡೆಸಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಪೊಲೀಸರು ಮಧ್ಯಪ್ರವೇಶಿಸಿ ಕೋಣವನ್ನು ಶಿವಮೊಗ್ಗ ಗೋಶಾಲೆಗೆ ಕಳುಹಿಸಿದ್ದಾರೆ. ಇನ್ನು ಕುಣೆ ಬೆಳಕೆರೆ ಗ್ರಾಮಸ್ಥರು ನಮ್ಮ ಕೋಣ 8 ವರ್ಷದ್ದು ಅಂತ ವಾದ ಮಾಡಿದರೆ, ಕುಳಗಟ್ಟೆ ಗ್ರಾಮಸ್ಥರು ಇದು ನಮ್ಮ ಕೋಣ 3 ವರ್ಷದ್ದು ಅಂತ ವಾದ ಮಾಡಿದರು. ಇದೀಗ ಕೋಣ ಎಷ್ಟು ವರ್ಷದ್ದು ಎಂಬ ಬಗ್ಗೆ ಪಶುವೈದ್ಯರು ಪರಿಶೀಲಿಸಿ ಪತ್ತೆ ಮಾಡಿದ್ದಾರೆ. ಪಶುಗಳ ಹಲ್ಲಿನ ಮೇಲೆ ಎಷ್ಟು ವರ್ಷದ್ದು ಎಂಬ ಬಗ್ಗೆ ತಿಳಿಯಲಿದೆ. ಪರೀಕ್ಷೆ ಬಳಿಕ 6 ಹಲ್ಲಿನ ಕೋಣ ಅಂತ ವೈದ್ಯರು ಸಾಬೀತು ಮಾಡಿದರು. ಕುಣಬೆಳಕೆರೆ ಗ್ರಾಮಕ್ಕೆ ಕೋಣ ಸೇರಿದ್ದಾಗಿದ್ದು ಸದ್ಯ 2 ಗ್ರಾಮಗಳ ನಡುವಿನ ಕೋಣ ಕಿತ್ತಾಟ ಸುಖಾಂತ್ಯವಾಗಿದೆ. ಸರ್ಕಾರದಿಂದ ಪಾರ್ಕಿಗೆ ನಿಗದಿಯಾಗಿದ್ದ ಜಾಗದಲ್ಲಿ 50ಕ್ಕೂ ಹೆಚ್ಚು ಸಸಿಗಳನ್ನು ಜೆಸಿಬಿ ಮೂಲಕ ಕಿತ್ತು ಹಾಕಿರುವಂತಹ ಆರೋಪ ಕೇಳಿಬಂದಿದೆ. ನಗರ ಭಾವಿಯ ಮಲ್ಲಥಳ್ಳಿಯ ಬಾಲಾಜಿ ಸ್ಕೂಲ್ ಬಳಿ ಈ ಘಟನೆ ನಡೆದಿದೆ. ಸ್ಥಳೀಯ ನಿವಾಸಿಗಳ ಗುಂಪೊಂದು 22 ಗುಂಟೆಯ ಸರ್ಕಾರಿ ಜಾಗದಲ್ಲಿ ಸಸಿಗಳನ್ನು ನೆಟ್ಟಿದ್ರು. ಅದನ್ನ ಬಾಲಾಜಿ ನಗರ ನಾಗರಿಕರ ಹಿತರಕ್ಷಣಾ ವೇದಿಕೆಯ ಸದಸ್ಯರು ಜೆಸಿಬಿ ಮೂಲಕ ತೆರವು ಮಾಡಿದ್ದಾರೆ. ಇದರಿಂದ 2 ಗುಂಪುಗಳ ನಡುವೆ ಗಲಾಟೆಯಾಗಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಈ ಬಗ್ಗೆ ಅರಣ್ಯ ಇಲಾಖೆಯ ಸಚಿವರು ಹಾಗೂ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಸ್ಥಳೀಯರು ದೂರನ್ನು ಕೊಟ್ಟಿದ್ದಾರೆ. ಜಾಗ ಗೌರ್ಮೆಂಟು ಆಳು ಕಾಳು ಅಂತಿದೆ. ಇದನ್ನೊಂದು ಗ್ರೌಂಡ್ ಆಗಿರಲಿ, ಸುತ್ತ ಗಿಡ ಇರಲಿ ಅಂತ ನಮ್ಮ ಅಭಿಲಾಷೆ ಇತ್ತು. ಇವರೇನಾಯ್ತು, ಫುಲ್ ಹಾಕ್ಬಿಟ್ರು. ಆಮೇಲೆ ನಮ್ಮಲ್ಲೆಲ್ಲ ಅಪೋಸ್ ಆಯ್ತು. ಇವತ್ತು ಗಿಡಗಳೆಲ್ಲ ಹಾಕಿ 3 ಮಂತ್ಸ್ ಆಗಿದೆ. ಸ್ವಂತ ದುಡ್ಡಲ್ಲೇ ನಾವು ನೀರು ಓಡಿಸ್ತಾ ಇದೀವಿ. ಇಲ್ಲೊಂದು 4-4 ಜನ ಇದ್ದಾರೆ. ನೈಟ್ ಎಲ್ಲ ಮಾತಾಡ್ಕೊಂಡು ಬಂದು ಬೆಳಗ್ಗೆ ಜೆಸಿಬಿ ತಗೊಂಡ್ಬಂದು ಏಕೆ ಗಿಡಗಳನ್ನ ಇವರೇ ಅಂತ ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಜೆಸಿಬಿ ತಗೊಂಡು ಡೋಜ್ ಮಾಡ್ತಾ ಇದ್ದಾರೆ. ಸೇತುವೆಯಿಂದ ಕಾಲು ಜಾರಿ ಕೆರೆಗೆ ಬಿದ್ದ ಕಾಲೇಜು ವಿದ್ಯಾರ್ಥಿನಿಯನ್ನ ಗೃಹರಕ್ಷಕ ರಕ್ಷಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಚಿಕ್ಕರಂಗನಾಥ ಕೆರೆಗೆ 17 ವರ್ಷದ ರಾಜಮ್ಮ ಕಾಲು ಜಾರಿ ಬಿದ್ದಿದ್ದಾಳೆ. ಕೂಡಲೇ ಅಲ್ಲೇ ಪಕ್ಕದಲ್ಲಿದ್ದಂತಹ ಮಧುವಿನಹಳ್ಳಿಯ ಹೋಂಗಾರ್ಡ್ ಕೃಷ್ಣಮೂರ್ತಿ ಕೆರೆಗೆ ಹಾರಿ ವಿದ್ಯಾರ್ಥಿನಿಯನ್ನ ರಕ್ಷಣೆ ಮಾಡಿದ್ದಾರೆ. ಅಸ್ವಸ್ಥಗೊಂಡಿದ್ದ ವಿದ್ಯಾರ್ಥಿನಿಯನ್ನ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ತಮ್ಮ ಜೀವದ ಹಂಗನ್ನು ತೊರೆದು ವಿದ್ಯಾರ್ಥಿನಿಯ ಜೀವ ಉಳಿಸಿದ ಹೋಂಗಾರ್ಡ್ ಕೃಷ್ಣಮೂರ್ತಿ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಬೈಕ್ ಓಡಿಸ್ತಾ ಇದ್ದಾಗಲೇ ಸವಾರನಿಗೆ ಹೃದಯಾಘಾತವಾಗಿದೆ. ಪ್ರಜ್ಞೆ ತಪ್ಪಿ ತಡೆಗೋಡೆಗೆ ಗುದ್ದಿ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ಬೋಗಾದಿ ರಿಂಗ್ ರಸ್ತೆಯಲ್ಲಿ ನಡೆದಿದೆ. ಚಾಮರಾಜನಗರ ತಾಲೂಕಿನ ನಂಜೇದೇವನಪುರ ಗ್ರಾಮದ 40 ವರ್ಷದ ರವಿ ಮೃತ ವ್ಯಕ್ತಿಯಾಗಿದ್ದಾನೆ. ಇತ್ತ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇನಲ್ಲಿ ನಿನ್ನೆ ಸಂಜೆ ಭಯಾನಕ ಆಕ್ಸಿಡೆಂಟ್ ನಡೆದಿದೆ. ಪಾರ್ಕಿಂಗ್ ಮಾಡಿದ್ದ ಕಾರಿನ ಮೇಲೆ ಗೂಡ್ಸ್ ಲಾರಿ ಎರಗಿದೆ. ಘಟನೆಯಲ್ಲಿ 3 ಕಾರುಗಳು ಜಖಂಗೊಂಡಿದ್ದು ಪ್ರಾಣ ಉಳಿಸಿಕೊಳ್ಳಲು ಜನ ದಿಕ್ಕೆಟ್ಟು ಓಡಿದ್ದಾರೆ. 2 ಘಟನಾವಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೊಸ ಬಿಪಿಎಲ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಕೆಗೆ ಮುಂದಾದವರಿಗೆ ಸರ್ಕಾರ ಬಿಗ್ ಶಾಕ್ ನೀಡಿದೆ. ಸದ್ಯಕ್ಕೆ ಹೊಸ ಕಾರ್ಡ್ಗಳನ್ನು ನೀಡುವ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಆಹಾರ ಸಚಿವ ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 60ರಷ್ಟು ಅರ್ಹ ಫಲಾನುಭವಿಗಳಿಗೆ ಬಿಪಿಎಲ್ ಕಾರ್ಡ್ ಸಿಕ್ಕಿದೆ. ಇನ್ನು 40ರಷ್ಟು ಜನ ಕಾರ್ಡ್ ಪಡೆಯಲು ಕಾದಿದ್ದಾರೆ. ಆದರೆ ಕಳೆದ 1.5 ವರ್ಷದ ಹಿಂದೆ ಪಡೆದಿದ್ದ ಅರ್ಜಿಗಳ ವಿಲೇವಾರಿಯೇ ಇನ್ನೂ ಬಾಕಿ ಇದೆ. ಕಳೆದ ಜೂನ್ ವೇಳೆಗೆ ಹೊಸ ಕಾರ್ಡ್ಗಾಗಿ 2.95 ಲಕ್ಷ ಅರ್ಜಿಗಳು ಸಲ್ಲಿಕೆ ಆಗಿದ್ವು. ಈ ಪೈಕಿ 2.36 ಲಕ್ಷ ಅರ್ಜಿಗಳು ಅರ್ಹವಾಗಿದ್ದವು. ಇದರಲ್ಲಿ 1.73 ಲಕ್ಷ ಕಾರ್ಡ್ ವಿತರಣೆಗೂ ತಯಾರಿಯಾಗಿದೆ. ಆದರೆ ಸದ್ಯ ಅರ್ಹವಾಗಿರುವ ಬಾಕಿ ಅರ್ಜಿಗಳ ವಿಲೇವಾರಿ ಜೊತೆಗೆ ಸಿದ್ಧವಿರುವ ಕಾರ್ಡ್ಗಳ ವಿತರಣೆ ಕೂಡ ಬಾಕಿ ಇದೆ. ಹೀಗಾಗಿ ಹೊಸ ಕಾರ್ಡ್ಗಳನ್ನು ನೀಡಲು ಕಷ್ಟ ಆಗಲಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಕರ್ನಾಟಕ ಅಷ್ಟೇ ಅಲ್ಲದೆ ಹೊರ ರಾಜ್ಯ ವಿದೇಶದಲ್ಲಿಯೂ ಕಮಾಲ್ ಮಾಡಿದೆ. ಈಗ KS ಮತ್ತು DL ಭಾರತದಲ್ಲಿಯೇ ದುಬಾರಿ ಸೋಪ್ ತಯಾರಿಕೆಯ ಪ್ಲಾನ್ ರೂಪಿಸಿದ್ದು ಇನ್ನು2 ತಿಂಗಳಲ್ಲಿ ಮಾರುಕಟ್ಟೆಗೆ ಬರಲಿದೆ. ಶ್ರೀಗಂಧದ ಎಣ್ಣೆಯನ್ನ ಹೆಚ್ಚು ಬಳಸಿ ಉತ್ಕೃಷ್ಟ ಗುಣಮಟ್ಟದ ಮೈಸೂರು ಸ್ಯಾಂಡಲ್ ಸೋಪ್ ಮಾರುಕಟ್ಟೆಗೆ ಬರಲಿದೆ. ಸದ್ಯ ವಿದೇಶಕ್ಕೆ ಕಳಿಸುವ ಉದ್ದೇಶದಿಂದ ಈ ಪ್ಲಾನ್ ರೂಪಿಸಲಾಗುತ್ತಿದೆ. ಈ ನಡುವೆ ಮೈಸೂರು ಸ್ಯಾಂಡಲ್ ಸೋಪ್ ನಕಲು ಮಾಡಿ ಮಾರಾಟ ಮಾಡುವ ವ್ಯವಸ್ಥಿತ ಜಾಲವು ಹೊರ ರಾಜ್ಯದಲ್ಲಿ ಹೆಚ್ಚಾಗಿದೆ. ಇದಕ್ಕೆ ಕಡಿವಾಣ ಹಾಕಲು ನಿಗಮ ಮುಂದಾಗಿದೆ. 15 ದಿನದಲ್ಲಿ ಸೋಪ್ಗಳಿಗೆ ವಿಶೇಷ QR ಕೋಡ್ ಜಾರಿಯಾಗಲಿದೆ. ನಕಲಿ ಅಸಲಿ ಪ್ರಾಡಕ್ಟ್ಗಳ ವಿವರ ಇದರಿಂದ ಗೊತ್ತಾಗಲಿದೆ. ಅಲ್ಲದೆ ಈ ನಕಲಿ ಜಾಲದ ಮೇಲೆ ಕಣ್ಣಿಡಲು ಟೀಮ್ ಕೂಡ ರಚನೆಯಾಗಿದೆ. ಈ ಮೈಸೂರು ಸ್ಯಾಂಡಲ್ ಪ್ರಕರಣಕ್ಕೆ ಈಗ ಆಲ್ರೆಡಿ ನಾವು ಅವ್ರನ್ನ ಅರೆಸ್ಟ್ ಮಾಡಿಸಿ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕುವ ಪ್ರಕ್ರಿಯೆ ಈಗ ಆಲ್ರೆಡಿ ಆಗಿದೆ. ಬಟ್ ಆದರೂ ಕೂಡ ಸಮ್ ಪಾರ್ಟ್ ಆಫ್ ಒರಿಸ್ಸಾ, ಕಲ್ಕತ್ತಾ ಇನ್ಕ್ಲೂಡಿಂಗ್ ಸಮ್ ಪಾರ್ಟ್ ಆಫ್ ದಿ ಆಂಧ್ರದಲ್ಲಿ ಇನ್ನೂ ಅದರ ಹಾವಳಿ ಇದೆ ಅಂತೇಳಿ ಕಂಡು ಬರ್ತಾ ಇದೆ. ಅದಕ್ಕೂ ನಾವು ಈಗ ಆ ಡಿಟೆಕ್ಷನ್ಗೆ
ಒಂದು ಎಂ ಮಾರ್ಕೆಟಿಂಗ್ ನೇತೃತ್ವದಲ್ಲಿ ಮಾಡಿಕೊಂಡು ಅದನ್ನು ನಾವೆಲ್ಲ ಪರಿಶೀಲನೆ ಇದ್ದೀವಿ. ಸ್ಟಾಪ್ ಮಾಡ್ಸೋಕ್ಕೆ ನಾವು ಈ QR ಕೋಡು ಮತ್ತು ಈ ಬಾರ್ ಕೋಡ್ನ ಆ ಸಿಸ್ಟಮ್ನ ಇದು ತರಬೇಕಂತ ಈಗ ಅದು ಒಂದು ಆಲ್ರೆಡಿ ಮುಕ್ತಾಯ ಹಂತದಲ್ಲಿದೆ. ಬೆಂಗಳೂರಿನ ESI ಆಸ್ಪತ್ರೆಗಳಲ್ಲೇ ಮೆಡಿಸಿನ್ ಕೊರತೆ ಉಂಟಾಗಿದೆ. ಚಾಮರಾಜಪೇಟೆಗೆ ಆಜಾದ್ ನಗರದಲ್ಲಿರುವ ESI ಆಸ್ಪತ್ರೆಯಲ್ಲಿ ಪೇನ್ ಕಿಲ್ಲರ್, ಮಾಂಟೆಕ್ LC, ಗ್ಯಾಸ್ಟ್ರಿಕ್ ಸಿರಫ್, ಇನ್ಸುಲಿನ್ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಚಾಮರಾಜಪೇಟೆ ESIನಿಂದ ಬಸವನಗುಡಿ ESI ಆಸ್ಪತ್ರೆಗೆ ರೋಗಿಗಳನ್ನು ಮಾತ್ರೆಗಾಗಿ ಕಳಿಸ್ತಾ ಇದ್ದಾರೆ. ಇನ್ನು ಚಾಮರಾಜಪೇಟೆಯ ESI ಆಸ್ಪತ್ರೆಯಲ್ಲಿ ಮಾತ್ರೆ ಸಮಸ್ಯೆ ಯಾಕೆ ಅಂತ ಸಿಬ್ಬಂದಿಯನ್ನು ಕೇಳಿದ್ರೆ 6 ತಿಂಗಳಿನಿಂದ ಡ್ರಗ್ಸ್ ಕಳಿಸಿರಲಿಲ್ಲ. 3 ಟೈಮ್ಗೆ ಮಾತ್ರೆ ಇಂಡೆಂಟ್ ಹಾಕಿದರೆ 1 ಟೈಮ್ಗೆ ಕಳಿಸ್ತಾ ಇದ್ದಾರೆ. ಮಾತ್ರೆ ಇವತ್ತು ಬಂದಿದೆ, ಅದನ್ನು ಪರಿಶೀಲನೆ ಮಾಡಿ ಕೊಡಬೇಕು ಎಂದಿದ್ದಾರೆ. ಶಾರ್ಟೇಜ್ ಯಾವುದೂ ಇಲ್ಲ ಸರ್, ಡ್ರಗ್ ಕಳಿಸಿರಲಿಲ್ಲ 6 ಮಂತ್ಸಿಂದ, ಇವಾಗ ಕಳಿಸಿದ್ದಾರೆ. ಮಾಂಟೆಕ್ LC ಬಂದಿದೆ, ಇನ್ನೂ ಇಂಡೆಂಟ್ಗೆ ಎತ್ಕೊಂಡಿಲ್ಲ. ಈವನ್ ಪೇನ್ ಕಿಲ್ಲರ್ ಆಯಿಂಟ್ಮೆಂಟು ಅಷ್ಟೇ 3 ಟೈಪ್ಸ್ ಹಾಕಿದ್ದೀವಿ, 1 ಟೈಪ್ಸ್ ಕಳಿಸಿದ್ದಾರೆ. ಇವಾಗ ಸದ್ಯಕ್ಕೆ ಯಾವುದೂ ಕಳಿಸಿಲ್ಲ ಸರ್. ಲೈಕ್ BPದು ಏನಿದೆ ಎಲ್ಲ ಇಲ್ಲ, ಅಟ್ಮೋಸ್ಟ್ ಎಲ್ಲ ಇದೆ. ಲೈಕ್ ಇನ್ಸುಲಿನ್ಸು ಅದೆಲ್ಲ ನಮಗೆ ಇಲ್ಲಿ ಅವೈಲೇಬಿಲಿಟಿ ಇಲ್ಲ. ಸಮಸ್ಯೆ ಆಗುತ್ತೆ ಪ್ರತಿಯೊಂದೂ ಪೇಷಂಟ್ಸ್ಗೂ ನಮಗೆ ಇನ್ಕ್ಲೂಡಿಂಗ್ ಬೇಕೇ ಬೇಕು. ಯಾಕೆಂದರೆ ರೆಫರ್ ಮಾಡೋದು ನಮ್ಗೆ ಇಲ್ಲಿ ಕಂಪನಿ, ನಾವು ಬೇರೆ ಕಡೆ ಹೋಗ್ತೀವಿ ಅಂದಾಗ ನಮಗೆ ತೊಂದರೆ ಆಗುತ್ತೆ. ಅಲ್ಲಿಂದ ಮತ್ತೆ ನಮಗೆ ಇನ್ನೂ ಫೆಸಿಲಿಟಿ ನಾರ್ಮಲ್ ಡಿಸ್ಪೆನ್ಸರಿಲೇ ಬೇಕು ಅಂತ ನಾನು ಬಯಸ್ತೀನಿ. ಯಾಕೆಂದರೆ ನಾವೆಲ್ಲದಕ್ಕೂ ರಾಜಾಜಿನಗರ್ಗೆ ಹೋಗೋಕ್ಕಾಗಲ್ಲ ಅಲ್ಲ. ಇಲ್ಲೇ ಅಟ್ಲೀಸ್ಟ್ ಬಂದಾಗ ಪ್ರತಿಯೊಂದು ಚಿಕಿತ್ಸೆಗೆ ಮತ್ತೊಂದಕ್ಕೆ ಒಂದು ಹೆಲ್ಪ್ ಆದರೆ ನಮಗಿನ್ನೂ ಅನುಕೂಲ ಆಗುತ್ತೆ. ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಅದರಲ್ಲೂ ಕಾಡಾನೆಗಳ ಕಾಟ ಮಿತಿ ಮೀರಿಬಿಟ್ಟಿದೆ. ಕೊಡಗಿನ ಕಾಫಿ ತೋಟದಲ್ಲಿ 20ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದ್ದು ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಕಾಫಿ ತೋಟಗಳಿಗೆ ತೆರಳಲು ಕಾರ್ಮಿಕರು ಹಿಂದೇಟು ಹಾಕ್ತಿದ್ದಾರೆ. ವಿರಾಜಪೇಟೆ ತಾಲೂಕಿನ ಬಾಡಗ ಬಾಣಾಂಗಲ ಗ್ರಾಮದ ವ್ಯಾಪ್ತಿಯಲ್ಲಿ ಕಾಡಾನೆಗಳು ಅಪಾರ ಬೆಳೆ ನಾಶವನ್ನ ಮಾಡಿವೆ. ಕಾಡಾನೆಗಳು ಕಾಡಿಗೆ ಅಟ್ಲಿಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಕಳೆದ 2 ದಿನಗಳ ಹಿಂದೆ ದುಬಾರೆ ಮೀಸಲು ಅರಣ್ಯ ಪ್ರದೇಶಕ್ಕೆ ಓಡಿಸಿದ್ರು, ಮತ್ತೆ ಕಾಫಿ ತೋಟಗಳಿಗೆ ಲಗ್ಗೆ ಇಟ್ಟಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿಯ ವಿರುದ್ಧ ಕಾಫಿ ತೋಟದ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.